ಕಂತೆ ಕಂತೆ ನೋಟು ಚೀಲಗಟ್ಲೆ ನಾಣ್ಯ ಇತ್ತು ಮೃತಪಟ್ಟಂತಹ ಭಿಕ್ಷುಕಿಯ ಬಳಿ. ಕಂತೆ ಕಂತೆ ನೋಟು ಚಿಲ್ಲರೆ ನಾಣ್ಯಗಳಿತ್ತು. ಅಂದ್ರೆ ಎಷ್ಟಿದೆ ಅಂದ್ರೆ 8.4 ಲಕ್ಷ ರೂಪಾಯಿ ಪತ್ತೆಯಾಗಿದೆ. 8.5 ಲಕ್ಷ ಅಂದಾಜು. ಹೌದು, ಮೃತಪಟ್ಟಂತಹ ಭಿಕ್ಷುಕಿಯ ಬಳಿ ನೋಡಿ 8.4 ಲಕ್ಷ. ಮಂಡ್ಯದಲ್ಲಿ ಭಿಕ್ಷಾಟನೆ ಮಾಡ್ತಾ ಇದ್ದಂತಹ ವೃದ್ಧೆ ನೋಡಿ, 10 ಮಂದಿ 2 ದಿನ ಎಣಿಸುವಷ್ಟು ಹಣ ಆ ಭಿಕ್ಷುಕಿಯ ಬಳಿ ಇದ್ದಿದ್ದು. ಇಂಟ್ರೆಸ್ಟಿಂಗ್ ಇದೆ ಆಕ್ಚುಲಿ. ಮೂಟೆಗಟ್ಟಲೆ ಹಣ ಪತ್ತೆ, ಊರುಗೂರೇ ಶಾಕ್ ಆಗಿದೆ. ಯಾಕಂದ್ರೆ ಭಿಕ್ಷೆ ಬೇಡ್ತಾ ಇದ್ದಂತಹ ಆಕೆಯ ಬಳಿ ಇಷ್ಟೊಂದು ಹಣ ಇದೆ. ವೃದ್ಧೆಯ ಮನೆಯಲ್ಲಿ ಪತ್ತೆಯಾಯಿತು ಬರೋಬ್ಬರಿ 8.4 ಲಕ್ಷ ರೂಪಾಯಿ. ಹಲವು ವರ್ಷಗಳಿಂದ ಭಿಕ್ಷಾಟನೆಯನ್ನ ಮಾಡ್ತಾ ಇದ್ದಂತಹ ನೂರ್ ಅವರ ಹೆಸರು. ಇನ್ನ ಮನೆಯವರು ನೋಡ್ಕೊಳ್ತಾ ಇಲ್ಲ ಅಂತ ಭಿಕ್ಷಾಟನೆಯನ್ನ ಆಕೆ ಮಾಡ್ತಾ ಇದ್ರು. ಮಂಡ್ಯದ ಗುತ್ತಲು ಬಡಾವಣೆಯಲ್ಲಿ ಈಕೆ ನೂರ್ ಅನ್ನುವಂತಹ ವೃದ್ಧೆ ವಾಸ ಇದ್ರು. ಈಗ ಅವರ ಬಳಿ ಅಷ್ಟು ಹಣ ಅಂದ್ರೆ ಜನ ಎಣಿಸೋದಕ್ಕೆ ನಿಂತಿರುವಂತದ್ದು ಅಷ್ಟು ಹಣ ಹೀಗೂ ಉಂಟು ಅಂತ ಹೇಳ್ಬೋದು. ವಯೋಸಹಜ ಕಾಯಿಲೆಯಿಂದ ನಿನ್ನೆ ನೂರ್ ಅನ್ನುವ ಈ ವೃದ್ಧೆ ನಿಧನ ಆಗಿದ್ದಾರೆ. ಅಂತ್ಯ ಸಂಸ್ಕಾರ ಮುಗಿಸಿದ ಬಳಿಕ ಮನೆಯಲ್ಲಿ ಹಣ ಎಣಿಸುವಾಗ ಇದು ಗೊತ್ತಾಗ್ತಾ ಇದೆ, ಹಣ ಪತ್ತೆ ಆಗಿದೆ. ಅಬ್ಬಾ ಅಂತ ಅಲ್ಲಿ ನೋಡಿದವ್ರು ಎಲ್ಲರೂ ಕೂಡ ಆಶ್ಚರ್ಯ ಆಗಿದೆ. ಮೂಟೆಗಟ್ಟಲೆ ನಾಣ್ಯ, ಕಂತೆ ಕಂತೆ ನೋಟ್ ಕಂಡು ಶಾಕು ಆಗಿದೆ, ಆಶ್ಚರ್ಯ ಆಗಿರುತ್ತೆ. ಹಣ ಎಣಿಸುವಾಗ 8 ಲಕ್ಷಕ್ಕೂ ಅಧಿಕ ಮೊತ್ತ ಪತ್ತೆ ಆಗಿರೋದು ಸದ್ಯದ ನ್ಯೂಸ್ ಬಾಕ್ಸ್ನಲ್ಲಿ ಸುದ್ದಿ ಆಗ್ತಾ ಇದೆ. ಸ್ಥಳೀಯರು ಹಾಗೂ ಸಂಬಂಧಿಕರಿಂದ ಹಣದ ಎಣಿಕೆ ಮಾಡುವ ಕೆಲಸ ಕೂಡ ಜೋರಾಗಿದೆ. ಮಾತುಕತೆ ಬಳಿಕ ಸಂಬಂಧಿಕರಿಗೆ ಹಣ ಹಂಚಿಕೆ ಕೂಡ ಮಾಡಲಾಗಿದೆ. ನೋಡಿ ಹೆಂಗಿದೆ ವಿಜುವಲ್ಸ್ ನೋಡ್ಬೋದು. ನೋಡಿ ಆ ದುಡ್ಡು ನಾವೀಗೇನು ಹೇಳಿದ್ವಲ್ಲ ಅದಕ್ಕೆ ಸಾಕ್ಷಿ ಇದು ಈ ದೃಶ್ಯ. ಮಂಡ್ಯದಲ್ಲಿ ಭಿಕ್ಷಾಟನೆ ಮಾಡ್ತಾ ಇದ್ದಂಥ ವೃದ್ಧೆ ನೂರ್ ಈಗ ವಯೋಸಹಜ ಕಾಯಿಲೆಯಿಂದ ನಿಧನರಾಗಿದ್ದಾರೆ. ಆದರೆ ಮತ್ತೊಂದು ವಿಚಾರವನ್ನು ಕೂಡ ನಾವು ತಿಳ್ಕೊಳ್ಬೇಕು. ಏನು ಸಮಾಚಾರ ಅಂತ ಹೇಳಿದ್ರೆ, ಬದುಕಿದ್ದಾಗ ಯಾವ ಸಂಬಂಧಿಕರು ಕೂಡ ಅಲ್ಲಿ ಹತ್ರ ಸುಳಿದಿಲ್ಲ, ಅವ್ರನ್ನೇನು ಚೆನ್ನಾಗಿ ನೋಡ್ಕೊಳ್ಳೋ ಕೆಲಸ ಮಾಡ್ತಾ ಇಲ್ಲ ಅನ್ನೋ ಒಂದು ದೂರಿದೆ. ಹಾಗಾಗಿ ಭಿಕ್ಷಾಟನೆ ಮಾಡ್ತಾ ಇದ್ರು ಅನ್ನೋ ಮಾಹಿತಿ ಇದೆ. ಓಕೆ, ಮನೆಯವ್ರು ನೋಡ್ಕೊಳ್ತಾ ಇಲ್ಲ ಅಂತ ಭಿಕ್ಷಾಟನೆಗೆ ಇಳಿದಿದ್ರಂತೆ. ಹಿಂಗಿದೆ ಸದ್ಯದ ಸಮಾಚಾರ. ಅಂದ್ರೆ ನೋಡಿ, ಇದ್ದಾಗ ಯಾರು ನೋಡ್ಕೊಂಡಿಲ್ಲ, ಈಗ ದುಡ್ಡು ಸಿಕ್ಕಿದಾಗ ಹಂಚ್ಕೊಂಡಿದ್ದಾರಂತೆ, ಅದು ಒಂದು ಮಾಹಿತಿ ಕೂಡ ಇದೆ. ಹಿಂಗಿದೆ ಇದು ಸಮಾಚಾರ, ಸದ್ಯದ ಸಮಾಚಾರ. ಓಕೆ, ಒಂದು ಶಾಕಿಂಗ್ ನ್ಯೂಸೋ ಇಂಟ್ರೆಸ್ಟಿಂಗ್ ನ್ಯೂಸೋ ಇದ್ದಾಗ ಚೆನ್ನಾಗಿ ನೋಡ್ಕೊಳ್ಳೋಣ. ಹಾಗೆ ಅಂದ ಹಾಗೆ ಇವತ್ತು ನಮ್ಮ ಆತ್ಮೀಯರು ಶ್ರೀನಿವಾಸ್ ರೆಡ್ಡಿ HSR ಲೇಔಟ್ನ ಒಬ್ಬ ಪ್ರಾಮಾಣಿಕ ವ್ಯಕ್ತಿ, ಅವರದು ಹುಟ್ಟುದ ಹಬ್ಬ ಇದೆ ಇವತ್ತು, ಬರ್ಡೇ. ಶ್ರೀನಿವಾಸ್ ಸರ್, ನಿಮಗೆ ಹುಟ್ಟಿದ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಶ್ವ ಮೆರಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಸುಖ, ಸ್ವಾಸ್ಥ್ಯ, ಸಮೃದ್ಧಿ ಮತ್ತು ಸಂಪನ್ನತೆಯನ್ನು ಭಗವಂತ ಕೊಟ್ಟು ನೆಮ್ಮದಿಯನ್ನು ಕರುಣಿಸಲಿ, ದೀರ್ಘಾಯುಷ್ಯರಾಗಿ ಆರೋಗ್ಯವಂತರಾಗಿ ಬಾಳಲಿ ಅಂತ ಕೇಳ್ಕೊಳ್ತೀವಿ. ಹಾಗಾಗಿ ನಿಮಗೋಸ್ಕರ ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಅಂತ ನ್ಯೂಸ್ ಬಾಸ್ ವತಿಯಿಂದ ನಾನು ರಾಘವ ಸೂರ್ಯ ಮತ್ತು ಲಕ್ಷ್ಮಿ ಮೈಸೂರು ನಾವೇ ಹೇಳ್ತಾ ನಿಮಗೆ ವಿಶೇಷಗಳನ್ನ ತಿಳಿಸ್ತಾ, ಮತ್ತು ಇವತ್ತು ಯಾರೆಲ್ಲ ಹುಟ್ಟಿದ್ದೀರೋ ಅಥವಾ ಯಾವುದೇ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದೀರೋ ಅವರೆಲ್ಲರಿಗೂ ಕೂಡ ತುಂಬ ಒಳ್ಳೇದಾಗಲಿ, ಯಶಸ್ಸು ಸಿಗಲಿ ಅಂತ ಹೇಳ್ತಾ ಈ ಹೊತ್ತಿನ ನ್ಯೂಸ್ ಬಾಸ್ ಬುಲೆಟಿನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಘವ ಸೂರ್ಯ ಮತ್ತು ನಾನು ಲಕ್ಷ್ಮಿ ಮೈಸೂರು. ಹ್ಯಾವ್ ಅ ಗ್ರೇಟ್ ಡೇ, ಟೇಕ್ ಕೇರ್, ನಮಸ್ಕಾರ.